Welcome to my YouTube channel. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಸೊ ಈ ವ್ಲಾಗ್ ಬಂದುಬಿಟ್ಟು 17th ಸ್ಯಾಟರ್ಡೇದು ಮಾರ್ನಿಂಗ್ ನಾನು ಶುರು ಮಾಡ್ತಾ ಇದ್ದೀನಿ. ಇವಾಗ ಬಂದು ನಾನು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನಾನು ಬಂದುಬಿಟ್ಟು ನಮ್ಮೂರಿಗೆ ಹೋಗ್ತಾ ಇದ್ದೆ, ಚಾಮರಾಜನಗರ ಹತ್ರ ಮಂಗ್ಲಕ್ಕೆ. ಅದಕ್ಕೆ ಈಗ ಬಸ್ನು ಕೂಡ ತುಕ್ಕುತ್ತಾಯಿತು. ಮಂಗ್ಲಾದಲ್ಲಿ ಒಂದೊಂದ್ಸಲಿ ಗೌರ್ಮೆಂಟ್ ಬಸ್ಸು ಸ್ಟಾಪ್ ಕೊಡಲ್ಲ. ಅದಕ್ಕೆ ನಾನು ಅಣ್ಣನ ಸಂತೆ ಮರಳಿಗೆ ಕರೆಸ್ಕೊಂಡಿದ್ದೆ. ಅಣ್ಣ ಇದ್ಬಿಟ್ಟು ಬಂದಿದ್ದ. ಅಣ್ಣ ಜೊತೆ ಇವಾಗ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಊರಿನ ವ್ಲಾಗ್ ಆಗಿರುತ್ತೆ. ಮನೆಗೆ ರೀಚ್ ಆದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಎಲ್ಲ ತಿಂದು ನನ್ನ ಮುದ್ದು ಸೊಸೆ ಜೊತೆ ಆಟ ಆಡ್ತಾ ಕೂತಿದ್ದೀನಿ. ಇವಾಗ ಬಂದು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಇಬ್ಬರು ಅಣ್ಣಾದಿರು ಮತ್ತು ನಮ್ಮ ಮೊದಲನೇ ಅತ್ತಿಗೆ ನನ್ನ ಮುದ್ದು ಸೊಸೆ ಇಷ್ಟು ಜನನೂ ಕೂಡ ಬಂದಿದ್ದೀವಿ. ಏನಕ್ಕೆ ಬಂದಿರೋದು ಅಂದರೆ ಪಾಪುಗೆ ಇದು ಫಿಶ್ ಅಕ್ವೇರಿಯಂ ತೋರಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿರೋದು. ಇದ್ರ ಎಂಟ್ರಿ ಫೀಸ್ ಬಂದುಬಿಟ್ಟು ದೊಡ್ಡವ್ರಿಗೆ 199, ಚಿಕ್ಕವ್ರಿಗೆ ಬಂದುಬಿಟ್ಟು 149 ಅದು. ಸೊ ಪೂರ್ತಿ ವಿಡಿಯೋ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ, ನಿಮ್ಮ ಮಕ್ಳಿಗೂ ಕೂಡ ತೋರಿಸಿ. ಮತ್ತು ನೀವು ಮೈಸೂರಿಗೆ ಬಂದಾಗ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಫಿಶ್ ಅಕ್ವೇರಿಯಂನ ತೋರಿಸಿ. ತುಂಬಾ ಚೆನ್ನಾಗೈತೆ, ವೆರೈಟೀಸ್ ಆಫ್ ಫಿಶ್ ಇರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಅವರು ಕೂಡ ಖುಷಿ ಪಡ್ತಾರೆ. ದಸರಾ ಟೈಮಲ್ಲಿ ನೀವು ಫಿಶ್ ಅಕ್ವೇರಿಯಮ್ ಹೋಗೋಕ್ಕಾಗಲ್ಲ, ಯಾಕೆಂದರೆ ಟಿಕೆಟ್ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಹೋಗೋರು ಹೋಗ್ತಾರೆ ಪ್ರೈಸ್ ಜಾಸ್ತಿ ಇರೂ, ಬಟ್ ಈ ಟೈಮಲ್ಲೆಲ್ಲ ಪ್ರೈಸ್ ಒಂದು ಸ್ವಲ್ಪ ಕಡಿಮೆನೇ ಇರುತ್ತೆ. ಪೂರ್ತಿ ವಿಡಿಯೋ ನೋಡಿ. ನನ್ನ ಮುದ್ದು ಸೊಸೆ ತುಂಬಾ ಎಂಜಾಯ್ ಮಾಡಿದ್ಲು. ಅವಳ ಜೊತೆ ಸೇರ್ಕೊಂಡು ನಾನು ಕೂಡ ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ನೀವು ಕೂಡ ಮೈಸೂರು ವಿಸಿಟ್ ಆದಾಗ ನಿಮ್ಮ ಮಕ್ಕಳನ್ನು ಕೂಡ ಫಿಶ್ ಅಕ್ವೇರಿಯಮ್ಗೆ ಕರ್ಕೊಂಡೋಗಿ ತುಂಬಾ ಖುಷಿ ಪಡ್ತಾರೆ ಅವರು ಕೂಡ. ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ.